ಪ್ರೇಯಸಿಯೊಂದಿಗೆ ಲಾಡ್ಜ್ನಲ್ಲೇ ಸಿಕ್ಕಿ ಬಿದ್ದಿದ್ದಾನೆ ಪತಿರಾಯ. ಪರಸ್ತ್ರೀ ಜೊತೆಗೆ ಗಂಡನಿಗೆ ಪರಸ್ತ್ರೀ ಜೊತೆ ಸಿಗಾಕೊಂಡ ಗಂಡನಿಗೆ ಬಿದ್ದಿದೆ ಗೋಸ ಬೀದಿಯಲ್ಲೇ. ಇದೀಗ ಚಿಕ್ಕೋಡಿ ಪಟ್ಟಣದ ಬಸ್ ಸ್ಟೇಷನ್ ಮುಂದೆ ಲಾಡ್ಜ್ನಲ್ಲಿ ಗಂಡ ಮತ್ತೊಬ್ಬಳ ಜೊತೆಗಿದ್ದ ಹೆಂಡತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ. ಲಾಡ್ಜ್ ಮುಂದೆ ಪತಿ ಅವಿನಾಶ್ ಭೋಸ್ಲೆ ಅಂತ ಅವನ ಹೆಸರು. ಹೆಂಡತಿ ಬಿಟ್ಟಿದ್ದಾಳೆ ಓದೇನ ಹಂಗಿಂಗಲ್ಲ. ಅವಿನಾಶ್ಗೆ ಪತ್ನಿ ಮತ್ತು ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಹೊಡೆದಿದ್ದಾರೆ. ಅನೈತಿಕ ಸಂಬಂಧ, ಮದುವೆ ಆಗಿದೆ. ಮುತ್ನಂತ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಅದೇ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಒಂದು ಲಾಡ್ಜ್ಗೆ ಮತ್ತೊಬ್ಬ ಹೆಣ್ಣನ್ನ ಕರ್ಕೊಂಡು ಹೋಗಿದ್ದಾನೆ, ಸಿಗಾಕೊಂಡಿದ್ದಾನೆ. ರಿಸಲ್ಟ್ ಏನಾಯ್ತು? ಮುಖ ಮೂತಿ ನೋಡದೆ ಒದೆ ಬಿದ್ದಿದೆ. ಹೆಂಡತಿ ಕೈಲೂ ಒದೆ ಬಿದ್ದಿದೆ. ಹೆಂಡತಿಯ ರಿಲೇಷನ್ಸ್ ಕೂಡ ಬಿಟ್ಟಿದ್ದಾರೆ ಸರಿಯಾಗಿ ಧರ್ಮದೇಟ್ ನಾಲ್ಕನ್ನ. ನೋಡಿ, ಇಲ್ಲಿ ಚಿಕ್ಕೋಡಿಯಲ್ಲಾಗಿರೋ ಘಟನೆ ಇದು. ಗರ್ಲ್ ಫ್ರೆಂಡ್ ಜೊತೆಗೆ ಮದುವೆ ಆಗಿದ್ರು ಕೂಡ ಲಾಡ್ಜ್ನಲ್ಲಿ ತಗಲಾಕೊಂಡಿದ್ದಾನೆ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಾರೆ. ಮನೇಲಿರೋ ಹೆಂಡತಿ ಮಕ್ಕಳನ್ನು ಬಿಟ್ಟು ಮತ್ತೊಬ್ಬಳ ಆಕೆಯ ಹತ್ರ ಹೋದಾಗ ಸಂಘವನ್ನು ಬೆಳೆಸಿ ಇಂತಹ ಘಟನೆಗಳು ಮರುಕಳಿಸ್ತಾ ಇರ್ತಾರೆ. ಆಮೇಲೆ ಇವೆಲ್ಲವೂ ಕೂಡ ಏಕಾಏಕಿ ಆಕೆನೋ ಫಸ್ಟ್ ಟೈಮ್ ಮಾಡಿದ್ದಾನೆ, ಸಿಗಾಕೊಂಡಿದ್ದಾನೆ, ಅದಕ್ಕೆ ಹೊಡೆದಿದ್ದಾಳೆ ಅಂತಲ್ಲ. ಇಂಥವು ಮನೆಯಲ್ಲಿ ವಿಪರೀತ ಕಿರಿಕಿರಿ ಆಗ್ತಾ ಇರುತ್ತೆ. ಈತನ ಬಿಹೇವಿಯರ್ ಬಗ್ಗೆ ಅನುಮಾನ ಬಂದಿರುತ್ತೆ. ಎಚ್ಚರಿಕೆ ಆಕೆ ಕೂಡ ಕೊಟ್ಟಿರ್ತಾಳೆ. ಇದು ಯಾವಾಗ ಎಕ್ಸ್ಟ್ರೀಮ್ ಆಗಿ ಮುಂದುವರೆದಿರುತ್ತೋ, ಕಂಟ್ರೋಲಿಗೆ ಸಿಗಲ್ವೋ, ಆಕೆಯು ಎಷ್ಟು ಅಂತ ನೋಡ್ತಾಳೆ. ಲಾಡ್ಜಿಂದ ಹೊರಗೆ ಬಂದು ಹೊಡೆದಿರೋದು ಇದು. ಲಾಡ್ಜಲ್ಲ, ಊರು ಸುತ್ತ ಜನ ಸೇರ್ಕೊಂಡು ನೋಡಿದ್ದಾರೆ. ಮರ್ಯಾದೆ ಹೋಗಿದೆ. ತಲೆ ಎತ್ಕೊಂಡು ಹೆಂಗಪ್ಪ ಓಡಾಡ್ತೀಯಾ? ಹೆಂಡತಿ ಹತ್ರ ಮತ್ತೊಬ್ಬಳ ಹತ್ರ ಸಿಗಾಕೊಂಡು ಹೊಡೆಸ್ಕೊಂಡ ಭೂಪ ಅಂತ ಊರಿನಲ್ಲೆಲ್ಲ ಮಾತಾಡ್ತಾರೆ. ಇವಾಗ ಚಿಕ್ಕೋಡಿಯಲ್ಲಾಗಿರೋ ಘಟನೆ ನೋಡಿ. ಅಲ್ಲಿ ವೈಟ್ ಶರ್ಟು ಬ್ಲೂ ಜೀನ್ಸ್ ಹಾಕೊಂಡು ಫುಲ್ ಟಿಪ್ ಟಾಪ್ ಆಗಿ ಮತ್ತೊಬ್ಬ ಹೆಂಗಸನ್ನ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದಾನೆ. ಪರಿಚಯ ಅಂದರೆ ಪರಿಚಯ ಇರುವಂಥವಳನ್ನೇ ಲಾಡ್ಜಿಗೆ ಕರ್ಕೊಂಡು ಬಂದಿದ್ದಾನೆ. Hey,